ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಆನಂದ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ 6ನೇ ದಿನವಾದ ಇಂದು ಶ್ರೀ ಕಾತ್ಯಾಯಿನಿ ದೇವಿ ಅವತಾರನ ವಿಶೇಷವಾಗಿ ಆರಾಧನೆ ಮಾಡ್ತೀವಿ. ಕಾತ್ಯಾಯಿನಿ ಈ ಹೆಸರಿಗೆ ಬಂತಪ್ಪ ಅಂತ ಹೇಳಿದ್ರೆ, ಕಾತ್ಯಾಯನ ಎಂಬ ಒಬ್ಬರು ಋಷಿಮುನಿಗಳು ದೇವಿ ಪಾರ್ವತಿನ ಕುರಿತು ತಪಸ್ಸು ಮಾಡ್ತಾರೆ. ಅವರ ಒಂದು ತಪಸ್ಸಿಗೆ ಮೆಚ್ಚಿ ದೇವಿ ಪ್ರತ್ಯಕ್ಷಳಾದಾಗ, ನಿಮಗೇನು ವರ ಬೇಕು ಅಂತ ಕೇಳಿದ್ರೆ, ಶಕ್ತಿ ರೂಪಿಣಿಯಾದ ನೀನೇ ನನ್ನ ಮಗಳಾಗಿ ಹುಟ್ಟಬೇಕು ತಾಯಿ ಅಂತೇಳಿ ಅವ್ರು ಕೇಳ್ಕೊಳ್ತಾರೆ. ಇದಕ್ಕೆ ಆಯಿತು ಅಂತೇಳಿ ಒಪ್ಕೊಂಡ ತಾಯಿ ಕಾತ್ಯಾಯನ ಮಹರ್ಷಿಗಳ ಮಗಳಾಗಿ ಜನಿಸ್ತಾರೆ. ಆದ್ದರಿಂದ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಅಂತ ಹೇಳಿ ಹೇಳಲಾಗ್ತದೆ. ಕಾತ್ಯಾಯಿನಿ ದೇವಿಯು ಶಕ್ತಿ ದೇವತೆಯಾಗಿ ಶಕ್ತಿಪೀಠಗಳಲ್ಲಿ ಹೆಚ್ಚಾಗಿ ಪೂಜಿಸಲ್ಪಡ್ತಾಳೆ. ಕಾತ್ಯಾಯಿನಿ ದೇವಿಯ ಕಥೆಗಳಲ್ಲಿ ದೇವಿಯ ಶಕ್ತಿಯ ಜೊತೆಗೆ ಶಿವನ ಶಕ್ತಿಯ ಮಹತ್ವದ ಬಗ್ಗೆ ಕೂಡ ನಾವು ತಿಳಿಯಬಹುದಾಗಿದೆ. ಹಾಗೆ ನೋಡಿದ್ರೆ ಕಾತ್ಯಾಯಿನಿ ದೇವಿಯ ಶಕ್ತಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಮಹಾವಿಷ್ಣು, ಮಹಾದೇವ ಮತ್ತು ಬ್ರಹ್ಮಾದಿ ದೇವತೆಗಳಿಗೆ ಸಮನಾದ ಶಕ್ತಿ, ಸಾಹಸ ಮತ್ತು ಧೈರ್ಯವನ್ನು ತೋರಿಸ್ಕೊಟ್ಟಿದ್ದಾಳೆ. ಆದ್ದರಿಂದಲೇ ದೇವಿಗೆ ಯೋಧರ ದೇವಿ ಅಂತಲೂ ಸಹ ಕರೀತಾರೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗ್ತದೆ. ಶಕ್ತಿಯ ಆರಾಧನೆ ಎಲ್ಲಿ ಮಾಡ್ತಾರೆ ಅಲ್ಲಿ ಕಾತ್ಯಾಯಿನಿ ದೇವಿಯನ್ನು ಹೆಚ್ಚಾಗಿ ಪೂಜಿಸಲಾಗ್ತದೆ ಅಂತ ಹೇಳಲಾಗ್ತದೆ. ಕಾತ್ಯಾಯಿನಿ ದೇವಿಗೆ ಹಲವಾರು ಹೆಸರುಗಳಿದ್ದರೂ ಕೂಡ ಎಲ್ಲರೂ ಕೇಳಿರೋ ಹಾಗೆ ಕಾತ್ಯಾಯಿನಿ, ದುರ್ಗಾ, ಅಂಬಿಕಾ, ಚಂಡಿಕಾ ಎಂಬ ಈ ಪ್ರಸಿದ್ಧ ಹೆಸರುಗಳು ಎಲ್ಲ ಕಡೆ ಕೇಳಿರ್ತೀವಿ. ದೇವಿಯ ಆರಾಧನೆಯು ಭಕ್ತರಲ್ಲಿ ಶಕ್ತಿ ಮತ್ತು ಧೈರ್ಯವನ್ನು ತುಂಬಿ ಸಂಕಷ್ಟಗಳ ವಿರುದ್ಧ ಹೇಗೆ ಹೋರಾಡಬೇಕು ಮತ್ತು ನಾವು ಜೀವನದಲ್ಲಿ ಶ್ರೇಷ್ಠತೆಯನ್ನು ಹೇಗೆ ಹೊಂದಬೇಕು ಅಂತೇಳಿ ತೋರಿಸ್ಕೊಡುತ್ತದೆ. ದೇವಿಯನ್ನು ನಾವು ಹೆಚ್ಚಾಗಿ ಪೂಜಿಸೋದ್ರಿಂದ, ಆರಾಧಿಸೋದ್ರಿಂದ ಮನಸ್ಸಲ್ಲಿರೋ ಎಲ್ಲ ಕ್ಲೇಶಗಳನ್ನು ತೊಡೆದು ಹಾಕ್ತಾಳೆ ಅಂತ ಹೇಳಿ ನಂಬಲಾಗಿದೆ. ನವದುರ್ಗೆಯರು ಅಂತ ಹೇಳಿದ್ರೆ ಹಾಗೇನೆ ಒಂದೊಂದು ಅವತಾರಗಳಲ್ಲೂ ಸಹ ಒಂದೊಂದು ಜೀವನ ಸಂದೇಶವನ್ನು ದೇವಿಯವರು ನಮಗೆ ನೀಡ್ತಾ ಹೋಗ್ತವೆ. ಕಾತ್ಯಾಯಿನಿ ದೇವಿಯು ಎಲ್ಲರಿಗೂ ಶುಭವನ್ನುಂಟು ಮಾಡಲಿ, ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನೂ ಯಾರ್ಯಾರು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.